ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮೇ-ಜೂನ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯಾಗಲಿದ್ದು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ವಿಧಾನಪರಿಷತ್ ಸದಸ್ಯ ಸಲೀಂ ಅಹಮದ್ ರವಿವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ-ಜೂನ್ನಲ್ಲಿ ಸಂಪುಟ ವಿಸ್ತರಣೆಯಾಗಲಿದ್ದು, 50% ಹೊಸ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಚರ್ಚೆ ಕೂಡ ಆಗಿದೆ. ಹಾಲಿ ಇರುವ 50% ಸಚಿವರು ತಮ್ಮ ಸ್ಥಾನವನ್ನು ತ್ಯಜಿಸಿದ ನಂತರ ಮುಂದಿನ ಚುನಾವಣೆಗೆ ಕೆಲಸ ಮಾಡಬೇಕು ಎನ್ನುವ ತೀರ್ಮಾನವಾಗಿದೆ ಎಂದು ವಿವರಿಸಿದರು. ಪಕ್ಷದಲ್ಲಿ ನಾಯಕತ್ವ ಗೊಂದಲವಿಲ್ಲ. ನಾನು ಡಿಕೆಶಿ ಹಾಲು ಜೇನು ಎಂದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಗೊಂದಲ ಬೇಡ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯೇ. ಆದರೆ ಯಾವುದೇ ಅಸಮಾಧಾನ ಇಲ್ಲ. ನಾನು ಕೂಡ ಈ ಸರ್ಕಾರ ಬರಲು ಸಾಕಷ್ಟು ಕೆಲಸ ಮಾಡಿದ್ದೇನೆ ಎಂದು ಹೇಳಿದರು. ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಹಮೀದ್ ಮುಷ್ರಿಫ್, ಮಲ್ಲಿಕಾರ್ಜುನ ಲೋಣಿ, ಎಸ್ಎಂ ಪಾಟೀಲ್ ಗಣಿಹಾರ, ಮೊಹಮ್ಮದ್ ರಫೀಕ್ ಟಪಾಲ, ವಸಂತ್ ಹೊನಮೋಡೆ, ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಉತ್ತರ ಪ್ರದೇಶ ಜನರಿಗೆ ಉತ್ತರ ಕರ್ನಾಟಕ ಜನರಿಗೆ ಬಹಳ ದೂರ ಹೋಗಬೇಕಾಗ್ತದೆ ಬೆಂಗಳೂರು. ಅದನ್ನು ಅನುಕೂಲ ಮಾಡುವುದರಿಂದ ಬಹಳ ಒಂದು ಇದಾಗಿದೆ. ಇಂಥ ಹಲವಾರು ಕೆಲಸಗಳನ್ನು ಅವರು ಹಾಗೆಯಾಗಿ ಸುಮಾರು ವರ್ಷಗಳಿಂದ 4 ದಶಕಗಳಿಂದ ಅವರು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾ ಬಂದಿದ್ದಾರೆ. ಅವರು ಈಗ ನಿಮ್ಮನ್ನು ಉದ್ದೇಶಿಸಿ ತಮ್ಮ ಸುದ್ದಿಗೋಷ್ಠಿ ಶುರು ಮಾಡ್ತಾರೆ. ಇದರಲ್ಲಿ ನಮ್ಮ ಎಲ್ಲಕ್ಕಿಂತ ಪಕ್ಷದ ಹಿರಿಯ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ನಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಮೊಟ್ಟಮೊದಲಾಗಿ ತಮ್ಮನ್ನು ಕ್ಷಮೆ ಕೊಡ್ತೇನೆ. ನಾನು 10 ಗಂಟೆ ಪ್ರಸಾದಿಸ್ತೀನಿ ಅಂತ ಹೇಳಿದಾಗ 9 ಗಂಟೆಗೆ ನಮ್ಗೆ ಹೇಳ್ತೇನೆ. ಅದು ಸ್ವಲ್ಪ ಲೇಟ್ ಆಯಿತು. ತಮ್ಮ ಕ್ಷಮೆಯನ್ನು ಕೊಡ್ತಾ ವಿಶೇಷವಾಗಿ ಬಂದಂಥ ವಿಶೇಷ ಹೇಳಿದ್ರೆ, ನೆನ್ನೆ ಗುಲ್ಬರ್ಗ ಒಂದು ಕಾರ್ಯಕ್ರಮ ಇತ್ತು. ಅದೇ ರೀತಿ ಇಲ್ಲಿ ಬಂದು DCC ಆಫೀಸ್ನ ವಿಸಿಟ್ ಮಾಡೋಂಥ ಒಂದು ಪ್ರೋಗ್ರಾಮ್ ಇತ್ತು ಅಂತ ಪತ್ರಿಕಾಗೋಷ್ಠಿ. ಆದರೆ ಜಿಲ್ಲಾಧ್ಯಕ್ಷರು ಮತ್ತು ಮುಖಂಡರು ಹೇಳಿದ್ರು 11 ಗಂಟೆಗೆ ಒಂದು ಕಾರ್ಯಾಗಾರ ಇದೆ, ಅದರಿಂದ ಎಲ್ಲ ಪತ್ರಕರ್ತರು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಅದನ್ನು 11 ಗಂಟೆಗೆ 10 ಗಂಟೆಗೆ ತೀರ್ಮಾನ ಮಾಡಿದ್ವಿ. ಅದೇ ಈಗ ನಾನು ಮುದೋಳಂಥ ಕಾರ್ಯಕ್ರಮ ಇದೆ. ಅದೆಲ್ಲ ಮತ್ತೊಮ್ಮೆ ಸ್ವಾಗತ ಬಯಸ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 9 ತಿಂಗಳಾಗಿದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಇವತ್ತು ಈ ನಮ್ಮ 3ನೇ ಬಜೆಟ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 4,44,000 ಕೋಟಿಯಷ್ಟು ಕೊಟ್ಟು ಸಮಾಜದ ಎಲ್ಲ ವರ್ಗದ ಜನರ ಕೈಯಲ್ಲಿ ಕಾರ್ಯಕ್ರಮಕ್ಕಂತಹ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ 17ನೇ ಬಜೆಟ್ ಅವರು ಸಿದ್ದರಾಮಯ್ಯ ಅವರು. ಅದ್ರ ಮೂಲಕ ಈ ನಮ್ಮ ಸರ್ಕಾರದ ಏನು ಚಿಂತನೆಗಳಿತ್ತು, ಬಜೆಟಲ್ಲಿ ನಮ್ಮ ಮ್ಯಾನಿಫೆಸ್ಟೋ ಏನು ಹೇಳಿದ್ವಿ, ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಅದರಲ್ಲೂ ವಿಶೇಷವಾಗಿ 5 ಗ್ಯಾರಂಟಿಗಳು ಏನು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನು ಅನುಷ್ಠಾನ ತಂದಿದ್ವಿ. ಒಟ್ಟಾರೆ ಇಲ್ಲಿವರೆಗೂ 1,12,521 ಕೋಟಿ ನಾವು ಗ್ಯಾರಂಟೀಸ್ಗಳಿಗೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಇದು 6ನೇ ಗ್ಯಾರಂಟಿಯಾಗಿ ಇವತ್ತು ನಾವು ಜನರಿಗೆ 10% ಅಂತ ಕೆಲಸ ಕೂಡ ನಾವು ಮಾಡಿದ್ವಿ. ಗೊತ್ತಿದೆ, ಹಾಸ್ಪಿಟಲ್ ಸುಮಾರು 1,12,000 ಪಟ್ಟಗಳನ್ನು ನಾವು ಕೊಟ್ಟಿದ್ವಿ ಹೋದ ವರ್ಷ. ಮೊನ್ನೆ ಹಾವೇರಿಯಲ್ಲಿ ಸುಮಾರು 1,08,000 ಪಟ್ಟಗಳನ್ನು ಕೊಟ್ಟು ಸುಮಾರು 2,22,000 ಪಟ್ಟಗಳನ್ನು ಬಡವರಿಗೆ ಕೊಡುವಂಥ ದೊಡ್ಡ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀವಿ ಹೇಳಿದ್ರೆ, ಗ್ಯಾರಂಟಿಗಳು ಕೊಟ್ಟು ಕೂಡ ನಾವು ಈ ಬಡವರಿಗೆ ಇನ್ನೂ ಕಾರ್ಯಕ್ರಮ ಕೊಡ್ತಾ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಇರ್ಬೋದು, 5 ಗ್ಯಾರಂಟಿಗಳಲ್ಲಿ ಶಕ್ತಿ ಇರ್ಬೋದು, ಅನ್ನಭಾಗ್ಯ, ಶಕ್ತಿ ಕಾರ್ಯಕ್ರಮದ ಒಂದು ಇತಿಹಾಸ. ಸುಮಾರು 637 ಕೋಟಿಯಷ್ಟು ಮಹಿಳೆಯರು ಉಚಿತವಾಗಿ ಪ್ರಾಣ ಮಾಡಿದ್ದಾರೆ. ದೊಡ್ಡ ಒಂದು ಕಾರ್ಯಕ್ರಮ ಅದು. ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಇವತ್ತು ಆಗಿಲ್ಲ.
ಮಹಿಳಾ ಸಮೀಕರಣ ಏನು ಹೇಳ್ತೀವಿ ನಾವು ಆ ಹಿನ್ನೆಲೆಯಲ್ಲಿ ಮಹಿಳೆ ಪ್ರತಿಷ್ಠೆ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಕೊಟ್ಟಿದೆ. ಈ ಗ್ಯಾರಂಟಿಗಳ ಮೂಲಕ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ವಿ, ವಾಗ್ದಾನ ಮಾಡಿದ್ವಿ, ನುಡಿದಂತೆ ನಾವು ನಡೆದಿದ್ವಿ. ವಿರೋಧ ಪಕ್ಷದವರು ಸ್ಟಾಪ್ ಮಾಡಿದ್ರಲ್ಲ ಅದಕ್ಕೆ ಇಲ್ಲ ಅದೇ ರೀತಿ ಈಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಿದ್ರೆ ಇವರು ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಅವ್ರಿಗೆ ಸರ್ಕಾರ ಒಂದು 12 ವರ್ಷ ಆದರೂ ಕೂಡ ಕೊಟ್ಟಂತಹ ಮಾತುಗಳನ್ನ ಉಳಿಸ್ಕೊಂಡಿಲ್ಲ. ತಾವು ಮೂಲಕ ನಾನು ಹೇಳ್ಬೇಕಂತ ಹೇಳಿದ್ರೆ ನಾವು ಬಹಳ ಧೈರ್ಯದಿಂದ ಹೇಳ್ತಾ ಇದ್ದೀವಿ, ನಾವು ದುಡಿದಂತೆ ನಡೆದೀವಿ ಅಂತ. ಅದೇ ರೀತಿ ಮಾತಿಗೆ ತಪ್ಪಿದ ಬಿಜೆಪಿ ಕೇಂದ್ರ ಸರ್ಕಾರ 12 ವರ್ಷ ಆಯಿತು. ಅಧಿಕಾರಕ್ಕೆ ಬರೋ ಮುಂಚೆ ಭಾಷಣ ಮಾಡ್ತಾ ಇದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. 12 ವರ್ಷ ಆಯಿತು, 15 ರೂಪಾಯಿ ಕೂಡ ಯಾರ ಅಕೌಂಟ್ ಇದ್ದವರು ಬಂದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. 12 ವರ್ಷಕ್ಕೂ 22 ಕೋಟಿ 24 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು. ಬಹುಶಃ 24 ಲಕ್ಷ ಕೊಟ್ಟರು ಇಲ್ವೋ ಅಂತ ಕೂಡ ಯೋಚನೆ ಮಾಡಬೇಕಾಗಿದೆ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ವಿ, ಯಾವ ಡಬಲ್ ಇನ್ಕಮ್ ಆಗಿಲ್ಲ. ಅದೇ ರೀತಿ ಬೆಲೆ ಏರಿಕೆ ಬಗ್ಗೆ ಹೇಳಿದ್ರೆ ನಮ್ಮ ಟೀಕೆ ಮಾಡ್ತಾರೆ. ಆದರೆ ಅವ್ರೇನು ಮಾಡಿದ್ರು, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ನಮ್ಮ UPA ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಅದು 100ಕ್ಕೆ ದಾಟಿದೆ. ಅದೇ ರೀತಿ ಡೀಸೆಲ್ ಬೆಲೆ ಇರ್ಬೋದು, ಗ್ಯಾಸ್ ಬೆಲೆ ಇರ್ಬೋದು, 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಸೊ ಇದೆಲ್ಲ ಜಾಸ್ತಿ ಆಗಿ ಇವತ್ತು ಅವರು ನಮ್ಮ ಮೇಲೆ ಟೀಕೆ ಮಾಡೋ ನೈತಿಕ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ನಾವು ಯಾಕಂತ ಹೇಳಿದ್ರೆ ಹಲವಾರು ವಿಚಾರಗಳನ್ನು ಅವರು ಹೇಳಿದರು, ಆದರೆ ಯಾವುದೂ ಕೂಡ ಅನುಷ್ಠಾನಕ್ಕೆ ತರಲಿಲ್ಲ. ಆ ವಿಚಾರ ಕೊಟ್ಟು ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿ ಅವರು ಇವತ್ತು ನರೇಗಾ ಸುಮಾರು 20 ವರ್ಷ ಹಿಂದೆ ಮಾನ್ಯ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ನಾಯಕತ್ವದ ನರೇಗಾ ಕಾರ್ಯಕ್ರಮ ಅನುಷ್ಠಾನಕ್ಕೆ ಇತ್ತೀಚೆಗೆ ಒಂದು ಹೊಸ ಕಾಯ್ದೆ ಇತ್ತು, ಅದನ್ನ ಬದಲಾವಣೆ ಮಾಡಿದ್ರು. ಇವರು ನಮ್ಮ ಟೀಕೆ ಮಾಡಿಬಿಟ್ಟು ವಂಶ ಪರಂಪರೆ ಅಂತ ಮಾತನ್ನ ಹೇಳಿ ಜವಾಹರ್ಲಾಲ್ ನೆಹರು ಹೆಸರನ್ನ ಕಾರ್ಯಕ್ರಮದ ಹೆಸರುಗಳನ್ನು ತೆಗೆದ್ರು, ಇಂದಿರಾ ಗಾಂಧಿ ಹೆಸರುಗಳನ್ನ ಕಾರ್ಯಕ್ರಮಗಳನ್ನು ತೆಗೆದ್ರು, ರಾಜೀವ್ ಗಾಂಧಿಯವರ ಹೆಸರುಗಳ ಕಾರ್ಯಕ್ರಮ ತೆಗೆದ್ರು, ಕೊನೆಗೆ ಮಹಾತ್ಮ ಗಾಂಧಿಯ ಹೆಸರುಗಳು ತೆಗೆದ್ರು. ನಾಥುರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯವರು ಕೊಂದ್ರು, ಆದರೆ ಭಾರತೀಯ ಜನತಾ ಪಾರ್ಟಿಯವರು ಮಹಾತ್ಮ ಗಾಂಧಿ ಚಿಂತನೆಗಳನ್ನ, ಆ ವಿಚಾರಧಾರೆಗಳನ್ನ ಕೊಂದಿದ್ದಾರೆ. ನಾವು ನೇರವಾಗಿ ಟೀಕೆ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜನ ಆಕ್ರೋಶ ಮತ್ತೆ ನರೇಗಾ ಸಂಗ್ರಾಮ ಕಾರ್ಯಕ್ರಮ ಹೋರಾಟಕ್ಕಾಗಿ ನಾವು ಇಡೀ ರಾಜ್ಯದಂತ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ದೇಶದಂತ ಇವತ್ತು ಈಗಾಗಲೇ AICC ಅಧ್ಯಕ್ಷ ಮಾರ್ಗದರ್ಶನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಾವು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ವಾಪಸ್ ನರೇಗಾ ವಾಪಸ್ ತರುವಂಥ ಕೆಲಸ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹಿನ್ನೆಲೆ ಯಾಕಂದ್ರೆ ಮತ್ತೆ ಈ ಕಾಯ್ದೆಯನ್ನು ವಾಪಸ್ ತರುವಂಥ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಕೇಳ್ತಾರೆ, ಈಗ ಇವತ್ತು ನಾನು ಹೇಳಿದೆ ಒಂದು ಸಭೆಯಲ್ಲಿ, 12 ವರ್ಷ ಆದ್ಮೇಲೆ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಾಯ್ತಾ ಪ್ರೈಮ್ ಮಿನಿಸ್ಟರ್ಗೆ ಈ ಕಾರ್ಯಕ್ರಮ ಸರಿ ಇಲ್ಲ ಅಂತ. ಜ್ಞಾನೋದಯ ಯಾವಾಗ ಆಯ್ತಾ? ಅಲ್ಲಿವರೆಗೂ ಗೊತ್ತಿರ್ಲಿಲ್ವಾ ಇದರ ಸಮಸ್ಯೆಗಳಿದೆ ಅಂತ. ಬೇಕಂತಾನೆ ಮಹಾತ್ಮ ಗಾಂಧಿ ಬಗ್ಗೆ, ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚಿಂತನೆಗಳ ಬಗ್ಗೆ ಅವರಿಗೆ ವಿಶ್ವಾಸ ಬಿಜೆಪಿಯವರಿಗೆ ಇಲ್ಲ. ಅದರಿಂದ ಮಹಾತ್ಮ ಗಾಂಧಿ ಎಷ್ಟು ಕೂಡ ಬದಲಾವಣೆ ಮಾಡಿದ್ದಾರೆ. ಇದೊಂದು ದುರಂತ, ಒಂದು ದುರ್ದೈವ ಅಂತ ಹೇಳಲಾಗ್ತದೆ. ಯಾವ ಮಹಾತ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಅವರ ಹೆಸರನ್ನು ಹೋಗುವಂತಹ ದೊಡ್ಡ ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಮತ್ತು ಪಕ್ಷ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದೇ ಇವತ್ತು ನಾನು ಹೇಳಿದೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂದೆ ಹೋರಾಟ ಮಾಡುವಂತಹ ನೈತಿಕತೆ ಕಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಹೆಸರು ಕೂಡ ಬದಲಾವಣೆ ಮಾಡುವಂತಹ ದೊಡ್ಡ ಒಂದು ಕುತಂತ್ರ ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ. ಅವತ್ತು ಏನ್ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಆ ಭಾಗದ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಏನು ನೆರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಹಾಯ ಆಗ್ತಾ ಇತ್ತು, ಅದನ್ನ ತಡೆ ಮಾಡುವಂತ ಕೆಲಸ ಈ ಬಿಜೆಪಿ ಮಾಡಿದೆ ಅಂತ ಮಾತನ್ನು ಹೇಳ್ತಾ ಇವತ್ತು ಅದರ ವಿರುದ್ಧ ಕೂಡ ನಾವು ಹೇಳುವಂತ ಕೆಲಸವನ್ನು ಮಾಡ್ತೀವಿ. ಮುಂಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಬಹುಶಃ ಮೇ ಅಲ್ಲಿ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆಲ್ಲ ಪಕ್ಷ ತಯಾರಿ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಜನರಿಗೆ ಹೇಳುವಂತ ಕೆಲಸ ನಾವು ಮಾಡ್ತೀವಿ. ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆಗಳು, 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ನಮ್ಮ ಪಕ್ಷ
ಅಧಿಕಾರಕ್ಕೆ ಬಂದ ನಂತರ ಪ್ರಾಮಾಣಿಕವಾಗಿ ದುಡಿದಿದ್ದೀವಿ, ದುಡಿದಂತೆ ನಡೆದಿದ್ದೀವಿ, ಗೆದ್ದಿದ್ದೀವಿ ಅಂತ ಬೀಗಲ್ಲ. ಅದು ನಮ್ರತೆಯಿಂದ ಜನ ಕೊಟ್ಟಂತ ಏನು ಆಶೀರ್ವಾದ ಏನಿದೆ, ಜನಪರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 2 ವರ್ಷ 9 ತಿಂಗಳಾಗಿದೆ. ಮಿಕ್ಕಿದ 2 ವರ್ಷ ಮತ್ತೆ ನಾವು ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಮೆಚ್ಚಿದ್ದಾರೆ. ಅದಕ್ಕೆ 3 ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಮುಂಬರುವಂತಹ 2 ಅಸೆಂಬ್ಲಿ ಬೈ ಎಲೆಕ್ಷನ್ ಕೂಡ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಮತ್ತೆ 2028 ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಬಜೆಟ್ ಬಗ್ಗೆ ನಮ್ಮ ವಿ ಆರ್ 28% ಕಡಿಮೆ ಆಸ್ ಪರ್ ದ ಗೈಡ್ಲೈನ್ಸ್ ನಾವು ಮಾಡಿದ್ದೀವಿ. ಯಾಕೆ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಸಾಲ ಮಾಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಲ್ಲ? ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಯಾವುದೇ ರಾಜ್ಯ ಅಭಿವೃದ್ಧಿ ಆಗ್ಬೇಕಂದ್ರೆ ಡೆಫಿನೆಟ್ಲಿ ಕೆಲವು ಟೈಮಲ್ಲಿ ಸಾಲ ಮಾಡಬೇಕಾಗ್ತದೆ, ಬಟ್ ಇನ್ ದ ಲಿಮಿಟ್ಸ್. ಆ ಲಿಮಿಟ್ ಅನ್ನು ನಮ್ಮ ಸರ್ಕಾರ ಕ್ರಾಸ್ ಮಾಡಿಲ್ಲ. ಆ ಬಗ್ಗೆ ನಿಮಗೂ ಮಾಹಿತಿ ಕೊಟ್ಟಿದ್ದಾರೆ ಬಹುಶಃ. ಬಜೆಟ್ ಬುಕ್ಕಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದರಿಂದ ಕೇವಲ ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡ್ತಾರೆ ಬಿಜೆಪಿ ಬಿಟ್ಟು ಅದು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ. ಇಷ್ಟು ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ, ಹೌದು ಮಾಡಬೇಕಾಗ್ತದೆ. ಯಾಕಂದ್ರೆ ಆದರೆ ಆ ಲಿಮಿಟಲ್ಲಿ ಇಟ್ಕೊಂಡು ನಮ್ಮ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಗ್ಯಾಪ್ ಇಟ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. SC/ST ದುಡ್ಡನ್ನು ಬಳಕೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಕೆಲವು ಗ್ಯಾರಂಟಿಗಳಿಗೆ ಬಳಕೆ ಮಾಡಿದಂತ ಮಾಹಿತಿ ಕೂಡ ಇರ್ತಾ ಇದೆ. ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದಾರೆ. ಯಾವ ರೀತಿ ಮುಂದೆ ಸರಿ ಮಾಡಬೇಕು ಅಂತ ಮಾಡ್ತಾರೆ. ಸರ್ ಈಗ ಇಲ್ಲ ಒಪ್ಕೊಳ್ಳೋದಲ್ಲ, ಅದು ಬಳಕೆ ಮಾಡಿಕೆಲ್ಲ ಇವಾಗ ಇಲ್ಲ ನಾವು ಒಪ್ಕೊಳ್ತಾ ಮಾಹಿತಿ ಇದೆ ಇದ್ದೀವಿ. ಗ್ಯಾರಂಟಿಗಳಲ್ಲಿ ಎಲ್ಲಾ ಸಮಾಜದವರೆಗೂ ಕಾರ್ಯಕ್ರಮ ಹೋಗಿ ಬಳಸ್ಕೊಂಡು ಮಾಹಿತಿ ಇದೆ ಇದ್ರಲ್ಲ. ನಾನು ಅದನ್ನ ಬಳಸ್ಕೊಂಡು ಅಂತ ಹೇಳಿದ ಮಾತನ್ನು ಹೇಳೋದೇ ಇಲ್ಲ. ಆದ್ರೆ ಗ್ಯಾರಂಟಿಗಳಲ್ಲಿ ಎಲ್ಲರೂ ಕೂಡ ಆ ಗ್ಯಾರಂಟಿ ಬಂದ್ಬಿಡ್ತಾರೆ. ಅದರಲ್ಲಿ ಯಾವುದೇ ಒಂದು ಡಿವಿಷನ್ ಇರೋದಿಲ್ಲ. ಅದರಿಂದ ಆದ್ರೆ ಯಾವುದೇ ಕಾರಣಕ್ಕೆ SC/ST ಹಣವನ್ನು ದುರ್ಬಳಕೆ ನಾವು ಮಾಡಬೇಕು. ಸರ್ ಈಗ ನೀವು ಪೆಟ್ರೋಲ್ ದರ 55 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ ಅಂತ ಹೇಳಿದ್ರೆ ಸರ್, ಈಗ ನಿಮ್ಮ ಸಂಬಳ ಹೆಚ್ಚಾಗಿಲ್ಲ, ನಷ್ಟ ಐತೆ? ಯಾವುದು ನಿಮ್ ವಿಧಾನ ಪರಿಷತ್ ಸದಸ್ಯರದು ಗೌರವ ಭತ್ಯೆ ಅಷ್ಟೇ ಇದೆ, ಮೊದಲು ಇದ್ದಷ್ಟೇ ಆಯ್ತು, ಈಗ ಹೆಚ್ಚಾಗಿದೆ. ಅಲ್ಲ ಅಲ್ಲ ಅದು ಹಂತವಾಗಿ ಮಾಡಬೇಕು. ಅಲ್ಲ ನಾವು ಯಾರು ಈಗ ಭಾಳ ನಮ್ಮಲ್ಲಿ ಟೀಕೆ ಮಾಡ್ತಾರೆ ಬೆಲೆ ಏರಿಕೆ ಆವಾಗ ಡಾಲರ್ ಇದು ಪೆಟ್ರೋಲ್ ಕ್ರೂಡ್ ಆಯಿಲ್ ಕಡಿಮೆ ಇದ್ರು ಕೂಡ ಜಾಸ್ತಿ ಇದ್ರು ಕೂಡ ನಾವು ಸಬ್ಸಿಡಿ ಕೊಟ್ಟು ಕಡಿಮೆ ಮಾಡಿದ್ವಿ. ಅದು ಇವಾಗ ಕಡಿಮೆ ಇದ್ರು ಕೂಡ ಅಷ್ಟೇ ಅದನ್ನ ಕಡಿಮೆ ತರಂತ ಕೆಲಸ ಮಾಡಲೇ ಇಲ್ಲ. ಅದಕ್ಕೆ ನಾವು ಟೀಕೆ ಮಾಡ್ತಾ ಇರೋದು. ಅಲ್ಲ ಸಬ್ಸಿಡಿ ಎಷ್ಟು ಕೊಟ್ಟಿದ್ರೆ? ಅಲ್ಲ ಆವಾಗ ಸಬ್ಸಿಡಿ ಕೊಟ್ಟು ನಾವು ಕಡಿಮೆ ಮಾಡ್ತಾ ಇದ್ವಿ, 55 ರೂಪಾಯಿ ಕೊಡ್ತಾ ಇದ್ವಿ. ಅವಾಗ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು. ಇವಾಗ ಕಡಿಮೆ ಆದ್ರೂ ಕೂಡ ಇವರು ಅದನ್ನ ರೇಟ್ ಕಡಿಮೆ ಮಾಡಿಲ್ಲ, ಅಷ್ಟೇ ಇಟ್ಕೊಂಡು ನಮ್ಮ ಮೇಲೆ ಜನರ ಮೇಲೆ ಹೊರೆ ಹಾಕಿದ್ದಾರೆ. ಅದನ್ನ ಹೇಳ್ತಾ ಇದ್ದೀವಿ. ನಮ್ಮ ಇದು ಹೇಳೋದ್ರ ಪ್ರಕಾರ 2 ಈಗ ಅದು ಶಾದಿ ಮಹಲ್ ಆಗಲಿ ರಾಜಭವನ್ ಆಗಲಿ ಅದು ಬಿಗಡ್ ಇರ್ತದೆ, ಸೀಸನ್ದಾಗ ಅಷ್ಟೇ ನಡೀತಾವೆ, ಬಾಕಿ ಖಾಲಿ ಇರ್ತಾವೆ. ಅಲ್ಲ ಅದ್ರ ಸಲುವಾಗಿ ತಮ್ಮ ಒಂದು ಬರೀ ಇನ್ಕ್ಲೂಡಿಂಗ್ ಶಾದಿ ಮಹಲ್ ಅಲ್ಲಿ ಏನು ಮಲ್ಟಿಪರ್ಪಸ್ ವ್ಯವಸ್ಥೆ ಮಾಡ್ತೀವಿ, ಬರೀ ಖಾಲಿ ಹಂಗೆ ಬಿಟ್ಬಿಡ್ತೀವಿ. ಅದು ಏನು ನಮ್ಮ ಕಡೆ ರಾಜಭವನ್ ಏನ್ ಮಾಡ್ತೀವಿ, ಅದು 1 ತಿಂಗಳು ಮಾತ್ರ ಬಳಕೆ ಆಗುತ್ತೆ. 11 ತಿಂಗಳು ಅಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು, ಸ್ಕಿಲ್ ಟ್ರೈನಿಂಗ್ ಇರ್ಬೋದು, IAS IPS UPS ಟ್ರೈನಿಂಗ್ ಇರ್ಬೋದು, ಅದಕ್ಕೆಲ್ಲ ಬಳಕೆ ಮಾಡ್ಬಿಟ್ಟು ಮಲ್ಟಿಪರ್ಪಸ್ ಹಾಲ್ ಆಗಿ ಇದನ್ನ ಮಾಡಿಬಿಟ್ಟು ಇಡೀ ವರ್ಷ ಹಾಲನ್ನ ಬಳಕೆ ಮಾಡುವಂತಹ ರೀತಿಯಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ಅದು ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಇಟ್ ಶುಡ್ ಬಿಕಮ್ ಎ ಪ್ಲೇಸ್ ವೇಡ್ ಫಾರ್ ದ ಆಲ್ ದಿಸ್ ಟ್ರೈನಿಂಗ್ ಪರ್ಪಸ್. ಅದರಿಂದ ಸಾಕಷ್ಟು ಶಾದಿ ಮಹಲ್ ಹಂಗೆ ಪರಿಸ್ಥಿತಿ ಶಾದಿ ಮಹಲ್ ಬಗ್ಗೆ ಮತ್ತೆ ಚರ್ಚೆ ಅಲ್ಲ ಶಾದಿ ಮಹಲ್ ಯಾಕಂದ್ರೆ ಟೈಮ್ ಟು ಟೈಮ್ ಅದು ಬುಕ್ಕಿಂಗ್ ಆಗ್ತಾ ಇರುತ್ತೆ, ಯಾವಾಗ ಬುಕ್ಕಿಂಗ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗಿದ್ರೆ ನಾವು ಚರ್ಚೆ ಮಾಡ್ತೀವಿ. ಇನ್ನೊಂದು ಈ ತಮ್ಮದೇ ಬಹುಶಃ ಪ್ರಪೋಸಲ್ ರೀಜನಲ್ ವೈಸ್ ಬಸ್ ಆಫೀಸಸ್ ಆಗ್ಬೇಕಂತ ಚಿಂತನೆ ನಡೆದ ಸುದ್ದಿ ಇದೆ. ಈಗಾಗಲೇ ನಾನು ವರ್ಕೌಟ್ ಚೇರ್ಮನ್ ಅಲಿ ಹುಸೇನ್ ಅವರ ತಮ್ಮ ಡಿಸ್ಕಸ್ ಕೂಡ ಮಾಡಿದೆ. ಸರ್ಕಾರ ಹಂತದಲ್ಲೂ ಕೂಡ ನಾವು ಮಾಡ್ತೀವಿ. 4 ಭಾಗದಲ್ಲೂ ಕೂಡ ವರ್ಕ್ ಆಫೀಸ್ ಇದ್ದರೆ ಬಹುಶಃ ಆ ಸಮಸ್ಯೆಗಳಿಗೆ ಸಮಾಧಾನ. ಯಾಕಂದ್ರೆ ಎಲ್ಲರೂ ಕೂಡ ಬೆಂಗಳೂರು ಬರಬೇಕಾಗ್ತದೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೆ ಕನ್ಸರ್ನ್ ಮಿನಿಸ್ಟರ್ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ತೀರ್ಮಾನ ತಗೋಬೇಕಾದ್ರೆ ಮುಂದೆ ತೀರ್ಮಾನ. ಇನ್ನೊಂದು ಲಾಸ್ಟ್ ಟೈಮ್ ತಾವು ಬಂದಿದ್ದೀರಿ, ಪ್ರಯತ್ನ ಮಾಡಿದ್ರೆ ಗೊತ್ತಾಗುತ್ತೆ. ಅದು 124 ಇಯರ್ ಓಲ್ಡ್ ತಾಲೂಕು ಸ್ಕೂಲ್ ಬಗ್ಗೆ ಅದು ರಿಸಲ್ಟ್ ಏನೋ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ, ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಕೆಲಸ ಆಗುತ್ತೆ. ಯಾಕಂದ್ರೆ ಚೀಫ್ ಮಿನಿಸ್ಟರ್ ಬರೋ ಬಂದಾಗ ಯಾಕಂದ್ರೆ ನಾವು ಪ್ರೈವರ್ ಹೇಳಿದ್ರು ಒಂದು ಡಿಮಾಂಡ್ ಇತ್ತು. ಇಮಿಡಿಯೇಟ್ಲಿ ಚೀಫ್ ಮಿನಿಸ್ಟರ್ ನಾವು ಮಾಡ್ತೀನಿ ಅಂತ ಹೇಳಿದ್ರು. ಇದು ಬರೀ ಒಂದು 124 ಇಯರ್ ಸ್ಕೂಲ್ದು ಡಿಮಾಂಡ್ ಇದು.
ದೂರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ. ಅವ್ರು ಸಿ ಎಮ್ ಯತ್ನಾಳ್ ಮಾತು ಕೇಳಿ ಇಮಿಡಿಯೇಟ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ರಿಫ್ಲೆಕ್ಟರ್ ಫ್ಲೈಓವರ್ನ ಮಾಡ್ತೀವಿ. ವಾಟ್ ಈಸ್ ದಿಸ್ ಏನು ನಡೆದ ಅಂತ ನಿಮ್ಮ ಸರ್ಕಾರ ಬರುತ್ತೆ. ನಮ್ಮಲ್ಲಿ ವಿಶ್ವಾಸ ಇಡಿ, ಆದಷ್ಟು ಬೇಗ ಆರ್ಡರ್ ಕಾಪಿ ಬರುತ್ತೆ ಅಂತ ಹೇಳಬೇಕು. ಈಗ ಡೆಫಿನೆಟ್ ಆಗ್ತದೆ. ಆಗುತ್ತೆ. ಈಗ ಯಾವಾಗ ರೂಲ್ಸ್ ಸರ್ ಯಾವ ರುಚಿ ಕಿತ್ತಾಟ ನಿಂತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಸೇಮ್ ಆಗ್ಬೇಕಂತ ಅವ್ರು ಓದಿರ್ತಾರೆ, ನಾವು ಮುಂದಿರ್ಬೇಕಂತ ಏನು ಅಧಿಕಾರ ಬದಲಾವಣೆ ಆಗತ್ತಂತ ಮಾಹಿತಿ ಬರ್ತಾ ಇದೆ. ನೋಡಿ, ನಾನು ಮುಂಚೆನೇ ಹೇಳಿದೆ, ನಮ್ಮ ಮೇಲೆ ಏನು ಜವಾಬ್ದಾರಿ ಕೊಟ್ಟು ಜನ 140 ಶಾಸಕರನ್ನ ಎಲೆಕ್ಟ್ ಮಾಡಿ ರಾಜ್ಯದಲ್ಲಿ ಕಾರ್ಯಕ್ರಮ ಅನುಷ್ಠಾನಬೇಕು, ನಾವು ಏನು ಕೊಟ್ಟಂಥ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿದ್ರು, ಅದೆಲ್ಲ ಕೆಲಸ ಮಾಡ್ತಾ ಇದ್ವಿ. ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ವಿ. ಎಲ್ಲ ವಿಚಾರಗಳನ್ನು ಎಲ್ಲ ಸಮಾಜ ವರ್ಗ ಜನರ ಕಷ್ಟ ಸ್ಪಂದಿಸಿದ್ದೀವಿ ನಾವು. ಈಗ ಅದು ಚೀಫ್ ಮಿನಿಸ್ಟರ್ ಮಾಡೋದು ಬಿಡೋದು ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ. ಆದರೆ ಒಟ್ಟಾರೆ ಒಂದು ಮಾತು ಹೇಳುವಲ್ಲ, ನಾನು ಈ 5 ಚುನಾವಣೆ, ನಮ್ಮ ಕೇರಳ ಇರ್ಬೋದು, ತಮಿಳುನಾಡು, ಇದು 5 ರಾಜ್ಯ ಚುನಾವಣೆ ನಂತರ ಬಜೆಟ್ ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ, ಅಷ್ಟು ಮಾತ್ರ ಹೇಳ್ಬಾರ್ದು. ಸೊ ಆಫ್ಟರ್ ದೀಸ್ 5 ಸ್ಟೇಟ್ ಎಲೆಕ್ಷನ್ಸ್ ದೇರ್ ವಿಲ್ ಬಿ ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಬಜೆಟ್, ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಕ್ಯಾಬಿನೆಟ್, ಅಷ್ಟನ್ನು ಹೇಳ್ಬಾರ್ದೆ. ಮುಖ್ಯಮಂತ್ರಿ ಬಗ್ಗೆ ಅಂತಿಮ ತೀರ್ಮಾನ ರಾಹುಲ್ ಗಾಂಧಿ ಸನ್ಮಾನ್ಯ ಮಲ್ಲಿಕಾರ್ಜುನ ಮಾಡ್ತಾರೆ. ಅದರಿಂದ ನಮಗೆ ಆದೇಶ ಕೊಟ್ಟು ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿದ್ದಾರೆ, ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಅದರಿಂದ ನಾವು ಕಾರ್ಯಕರ್ತರಾಗಿ ನಾವು ಅದ್ರ ಬಗ್ಗೆ ನಮ್ಗೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾ ನಮಗೆ ಕಾರ್ಯಕರ್ತರು ಮಾಡಿದ್ದಾರೆ. ಅಷ್ಟು ಒಂದು ಹೇಳ್ಬೋದು, ನಾನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ಬೋದು ಈ 5 ರಾಜ್ಯ ಚುನಾವಣೆ ನಂತರ. ಮೋಸ್ಟ್ಲಿ ಮೇ ಅಲ್ಲಿ ಎಲೆಕ್ಷನ್ಸ್ ಆಗುತ್ತೆ. ಸೊ ಮೇ ಆದ್ಮೇಲೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಜೂನ್ ನಂತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಸಾಧ್ಯ. ಲೀಡರ್ಶಿಪ್ ನಾವು ಯಾರು ಹೇಳಿದ್ರಲ್ಲ, ನಮಗೆ ಲಕ್ಷ್ಮಣ ರೇಖೆ ಹಾಕಿದ್ದಾರೆ. ಅದರಿಂದ ಯಾರು ಕೂಡ ವಿಚಾರವನ್ನು ಮಾತಾಡೋದು. ಗುಂಪುಗಾರಿಕೆ ಇದೆ ಅನ್ನೋದು ಡಿ ಕೆ ಶಿ ಪರ ಒಂದಿಷ್ಟು ಶಾಸಕರು, ಆಮೇಲೆ ಸಿದ್ದರಾಮಯ್ಯ ಪರ ಒಂದಿಷ್ಟು ನಮ್ಮಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ನಾನು ಡಿ ಕೆ ಶಿವಕುಮಾರ್ ಹಾಲು ಜೇನು ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ಬರ್ತಿದ್ದೀವಿ. ಅದರಿಂದ ಆದರೆ ಸಮಸ್ಯೆಗಳು ಏನಿಲ್ಲ. ನಮ್ಮ ಸರ್ಕಾರದ ಕೆಲಸ ಕಾರ್ಯಕ್ರಮ ನಡೀತಾ ಇದೆ. ಅಂತಿಮವಾಗಿ ಏನಾದಿದ್ರೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಾನು 2ನೇ ಬಾರಿ ಹೇಳ್ತಾ ಇದ್ದೀನಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಹೇಳಬಲ್ಲ. ನಾನು ಈ 5 ರಾಜ್ಯ ಚುನಾವಣೆ ನಂತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ. ಈಗಾಗಲೇ ವರಿಷ್ಠರಿಗೆ ನಾವು ಹೇಳಿದ್ದೀವಿ, ಕನಿಷ್ಠ 50% ಮಂತ್ರಿಗಳನ್ನು ಪಕ್ಷದ ಕೆಲಸಕ್ಕೆ ಹಾಕಿ 50% ಮಂತ್ರಿಗಳು ಹೊಸಬರನ್ನ ನೇಮಕ ಮಾಡಿ ಅಂತ ಈಗಾಗಲೇ ನಾವು ಒತ್ತಾಯ ಕೂಡ ಮಾಡಿದ್ದೀವಿ. ಹೈಕಮಾಂಡ್ ಕೂಡ ಹೇಳಿದ್ದೀವಿ. 50% ಏನು ಮಂತ್ರಿಗಳಾಗಿದ್ದಾರೆ ಅವರು ಮುಂದಿನ ಎಲೆಕ್ಷನ್ಗೆ ಕೆಲಸ ಮಾಡಬೇಕು. ಅಧಿಕಾರ 28ರಲ್ಲಿ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಹೊಸಬರಿಗೆ 50% ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದೀವಿ, ಮನವಿಯನ್ನು ಮಾಡಿದ್ದೀವಿ. 2023ರಲ್ಲಿ ಕೂಡ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಬೇಕು. ನನ್ನ ಸಾಕಷ್ಟು ನಾವು ದುಡ್ಡಿದ್ದೀವಿ. 4 ವರ್ಕಿಂಗ್ ಪ್ರೆಸಿಡೆಂಟ್ 3 ವರ್ಕಿಂಗ್ ಪ್ರೆಸಿಡೆಂಟ್ ಮಂತ್ರಿಗಳು ಮಾಡಿದ್ದಾರೆ. ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಮತ್ತು ರಾಮಲಿಂಗ. ನನ್ನನ್ನು ಅವಕಾಶ ಸಿಕ್ಕಲಿಲ್ಲ. ಮುಂದೆ ಬರುವಂತಹ ಕ್ಯಾಬಿನೆಟ್ ಮಿನಿಸ್ಟರ್ ಆಗುವಂಥ ಹೈಕಮಾಂಡ್ ನಮಗೆ ಅವಕಾಶ ಕೊಡ್ಬೋದು ಅಂತ ವಿಷಯ. ಅಸಮಾಧಾನ ಇದೆ ಸರ್, ಸಿಕ್ಕಿಲ್ಲ ಅಂತ ಯಾವ ಸಮಸ್ಯೆ ಇಲ್ಲ. ಕಾಂಗ್ರೆಸ್ಸಲ್ಲಿ 45 ವರ್ಷ ಆಯ್ತು. ನಾನು ಬ್ಲಾಕಿಂದ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದೆ. 3 ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ರಾಜೀವ್ ಗಾಂಧಿ, ಟಿ ವಿ ನರಸಿಂಹರಾವ್, ಮನಮೋಹನ್ ಸಿಂಗ್ ಜೊತೆ. ಅದರಿಂದ ಇದೆಲ್ಲ ಯಾವುದೇ ಒಂದು ವಿಚಾರ ಸಮಾಧಾನ ಇಲ್ಲವೇ ಇಲ್ಲ ಕಾರ್ಯಕರ್ತನಾಗಿ. ಆದರೆ ಈ ಸರ್ಕಾರ ಶಿವಕುಮಾರ್ ಜೊತೆ ವರ್ಕಿಂಗ್ ಆಗಿ ಪ್ರಾಮಾಣಿಕವಾಗಿ ದುಡಿದಿದ್ದೀವಿ ನಾವು. ಈ ಅಧಿಕಾರ ಬರುವಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅಷ್ಟೇ ಹೇಳ್ಬೋದು. ಜಿಲ್ಲಾ ಪಂಚಾಯತ್ ತಾಲೂಕು ಕೆಲಸ ಬರೋದು ತಂತ್ರಗಾರಿಕೆ ಇದ್ರ ಬಗ್ಗೆ ಏನು ಸೋಷಿಯಲ್ ಲಿಸ್ಟ್ ಅಂತೂ ಇಲ್ಲೇ ಇಲ್ಲ. ಇದ್ರಾಗ ನಿಮ್ಮ ಜಿಲ್ಲಾ ಪಂಚಾಯತ್ ತಾಲೂಕು ಇನ್ನೂ ಗ್ರಾಮ ಪಂಚಾಯತ್ ಅಂತ ದೊಡ್ಡ ಜನ ಬರ್ತಾರೆ, ಇದ್ರಾಗಂತೂ ಯಾರೂ ಬರೋದಿಲ್ಲ. ಇದ್ರ ಬಗ್ಗೆ ಈಗಾಗಲೇ ನಾವು ನಮ್ಮ ಲೆಜಿಸ್ಲೇಟಿವ್ ಫೋರಮ್ ಅಲ್ಲಿ ನಾವು ಮೈನಾರಿಟಿ ಫೋರಮ್ ಚರ್ಚೆ ಕೂಡ ಮಾಡಿದ್ದೀವಿ. ಯಾವ ರೀತಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಏನು ಹೇಳ್ತಾ ಇದ್ವಿ ಆ ವಿಚಾರವಾಗಿ ಟಿಕೆಟ್ ಕೊಡೋ ರೀತಿಯಲ್ಲಿ ನಾವು ಪಕ್ಷದ ಮೇಲೆ ಒತ್ತಾಯ ಹಾಕಬೇಕಂತ ಚರ್ಚೆ ಮಾಡಿದ್ವಿ. ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ. ಸರ್, ರಾಜ್ಯ ಕಾಂಗ್ರೆಸ್ ಅಧಿಕಾರ ಬಂದ ತಕ್ಷಣ ಬಿಜಾಪುರ ಬಹಳ ಕಡೆಗಣನೆ ಒಳಗಾಗಿದೆ. ಅದು ಅಲ್ಪಸಂಖ್ಯಾತರ ವಿಷಯದಲ್ಲಿ ಪ್ರತಿ ಬಾರಿ ಯಾವುದೇ ಸ್ಥಾನಮಾನ ವಿಧಾನ ಪರಿಷತ್ ಅಥವಾ ಬೇರೆ ನಿಗಮ ಮಂಡಳಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಗುಲ್ಬರ್ಗ ಅಥವಾ ಬೆಂಗಳೂರು, ಹುಬ್ಬಳ್ಳಿ ಈ ಭಾಗಕ್ಕೆ ಆದ್ಯತೆ ಕೊಡ್ತೀವಿ. ಈ ಭಾಗದ ಅಲ್ಪಸಂಖ್ಯಾತರನ್ನು ಪರಿಗಣಿಸಲ್ಲ, ಅವರಿಗೆ ಆದ್ಯತೆ ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ವಿಜಯಪುರ ಕ್ಷೇತ್ರದಲ್ಲೂ ಅಲ್ಪಸಂಖ್ಯಾತರನ್ನ ನಮ್ಮ ಮಾತ್ರ ಏನು ಇದು ಕೊಡ್ತೀರಾ, ಆಮೇಲೆ ಅವ್ರನ್ನ ಸೋಲಿಸ್ತೀವಿ, ನಿಮ್ಮ ಪಕ್ಷದವರೇ ಕೈ ಜೋಡಿಸ್ತಾರೆ ವಿರೋಧಿಗಳ ಜೊತೆಗೆ.
ಈ ಥರ ದೊಡ್ಡ ಆರೋಪಗಳೆಲ್ಲ ಇದೆ. ಪಕ್ಷದಲ್ಲಿ ಭಾಳ ಅಸಮಾಧಾನಗಳು ಇದ್ದಾವೆ ಅಲ್ಪಸಂಖ್ಯಾತರ ಮುಖಂಡರು. ಇದಕ್ಕೆ ನಿಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆಯಾ ಅಥವಾ ಅದಕ್ಕೆ ಪರಿಹಾರ ಇದೆ? ಮತ್ತು ನಮ್ಮಲ್ಲಿ ನಮ್ಮ ಪಕ್ಷ ಎಲ್ಲ ಸಮಾಜದವ್ರಿಗೆ ಅವಕಾಶ ಅಧಿಕಾರ ಕೊಡೋದಕ್ಕೆ ನಾವು ಮಾಡ್ತೀವಿ. ನಾವು ವಿಶೇಷವಾಗಿ ಅಲ್ಪಸಂಖ್ಯಾತರು ಕೇಳಿದ್ವಿ, ಅದಕ್ಕೆ ನಾನು ಹೇಳ್ತೀನಿ. ಈಗಾಗಲೇ ಮುಷರೀಫ್ ಅವರಿಗೆ ನಾವು ಟಿಕೆಟ್ ಕೊಟ್ಟಿದ್ವಿ, ಇದು ಚೇರ್ಮನ್ ಕೂಡ ಆಗಿದ್ದಾರೆ ಅಲ್ವಾ? ಅದರಿಂದ ಅಲ್ಪಸಂಖ್ಯೆ ಇನ್ನೂ ಹೆಚ್ಚು ಕೊಡಬೇಕಂತ ಏನು ನಿಮ್ಮ ಆಸೆ ಇದೆ ಆ ವಿಚಾರವನ್ನು ವರಿಷ್ಠರಿಗೆ ತಲುಪಿಸ್ತೀವಿ. ಸರ್ ಟಿಕೆಟ್ ಕೊಡ್ತೀರಿ ಗೆಲ್ಸೋದಿಲ್ಲ. ಅಲ್ಲ ಸರ್ ಟಿಕೆಟ್ ಕೊಡ್ತೀರಿ ಗೆಲ್ಸೋದಿಲ್ಲ. ಅಲ್ಪಸಂಖ್ಯಾತರ ಅಷ್ಟಲ್ಲ, ಹಿಂದುಳಿದವರು ಗೆಲ್ಸೋದಿಲ್ಲ. ನಾವೇ ಹೇಳಿ ನಾನು ಭಾರತೀಯ ಜನರಿಗೆ ಅಲ್ಪಸಂಖ್ಯಾತ ಅಲ್ಲಲ್ಲ, ಈ ಸಮಾಜದ ಭಾವನೆ ನಿಮ್ಮ ಮೂಲಕ ನಮಗೆ ತಂದ್ರೆ ಇಲ್ಲ. ಕಾಂಗ್ರೆಸ್ ಮುಖಂಡರಿಗೆ ಸೋಲಿಸ್ತಾರೆ. ಯಾಕೆ ಅಂದ್ರೆ ಒಂದು ಅಲ್ಪಸಂಖ್ಯಾತ ಅನ್ನುವಂತ ಇದು ದೊಡ್ಡ ಆರೋಪ ಇದೆ. ಅವರೇ ಕೈ ಜೋಡಿಸ್ತಾರೆ ಮತ್ತು ಬಿಜೆಪಿ ಜೊತೆ ಒಳಗೆ ಶಾಮೀಲಾಗಿ ಕಾಂಗ್ರೆಸ್ ಮುಖಂಡರಿಗೆ ಸೋಲಿಸ್ತಾರೆ ಅನ್ನುವಂತ ಆರೋಪ. ಇಲ್ಲ ಅದರಿಂದ ನಿಮ್ಮ ಆರೋಪಕ್ಕೆ ಇಲ್ಲ ಸಾಮಾನ್ಯ ಜನ ಹೇಳ್ತಾರೆ, ಅದು ಪೊಲಿಟಿಕಲ್ ಆರೋಪ ಇಲ್ಲ ಅದು. ಇಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್, ಎಲ್ಲ ಕಡೆ ಬೋರ್ಡ್ ಕಾರ್ಪೊರೇಷನ್ ಅರ್ಬನ್ ಡೆವಲಪ್ಮೆಂಟ್ ಬಿಡಿ ಎಲ್ಲ ಕಂಟಿನ್ಯೂ ಮಾಡಿದ್ರು. ಬಿಜಾಪುರಿಗೆ ಅರ್ಧ ಇದು ಫೌಂಡೇಶನ್ ಕಟ್ ಮಾಡಿದ್ರು. ಏನು ವಿಷಯ ಅದು? ಬಿಜಾಪುರ ಗಾಡಿ ಎಲ್ಲ ಕಡೆ ಅರ್ಬನ್ ಡೆವಲಪ್ಮೆಂಟ್ಸ್ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡಿದ್ರು ಟರ್ಮ್. ಬಿಜಾಪುರ ಈ 15 ಅದೇ ಒಂದು 2 ವರ್ಷ ಅಷ್ಟು ಮಾಡಿದಾರಂತೆ. ಹೊಸ ನೇಮಕ ಆಗತ್ತೆ. ಈ ಬಜೆಟ್ ಆದ್ಮೇಲೆ ಏನು ಸಿಗ್ತಾ ಇಲ್ಲ ಅಂತ ಲೋಕಲ್ ಏನೋ ಕೊಡ್ತೀರಾ ಅದು ಮುಗಿತು ಕೋರ್ಸು ಅಂತಾರೆ. ಹೇಳಂತ ಮಾತು ನಮ್ಗೆ ಅರ್ಥ ಆಯಿತು. ನಾನು ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀವಿ. ನಿಮ್ಮ ರಾಜಭವನ ತಗೊಂಡೋದ್ರಿ, ನಿಮ್ಮಲ್ಲಿಗೆ ತಗೊಂಡೋದ್ರಿ, ಇಲ್ಲಿ ಕೊಟ್ಟಿಲ್ಲ. ಗುಲ್ಬರ್ಗ ಇಲ್ಲಿಗೆ ಕೊಟ್ಟಿಲ್ಲ. ಇಲ್ಲ ಹುಬ್ಳಿ ಸೆಂಟ್ರಲ್ ಪ್ಲೇಸ್ ಆಗಂತ ಕೊಟ್ಟಿದ್ದೀನಿ. ಹುಬ್ಳಿಗಿಂತ ಇದು ಲಾಸ್ಟ್ ಆಗ್ಬಿಟ್ಟಿದೆ. ಮಹಾರಾಷ್ಟ್ರ ಬಾರ್ಡರ್ ಪ್ರಪೋಸಲ್ ಬೆಂಗಳೂರಿಗೆ ತಕ್ಷಣ ಪ್ರಪೋಸ್ 10 ವರ್ಷದಿಂದ ಹಂಚುವದಕ್ಕೆ ಹೋರಾಟ ನಡೀತಾ ಇತ್ತು. 10 ವರ್ಷದಿಂದ ಅದು ಬೇಡಿಕೆ ಇತ್ತು. ನಾವು ಲಾಸ್ಟ್ ಟೈಮ್ ಇವನ್ ಎಲೆಕ್ಷನ್ದಲ್ಲಿ ಕೂಡ ಅದನ್ನ ನಮ್ಮ CM ಕೂಡ ಅದನ್ನ ಪ್ರಸ್ತಾವ ಮಾಡಿದ್ರು. ಗುಲ್ಬರ್ಗ ಮತ್ತು ಹುಬ್ಳಿ ಮತ್ತು ಮಂಗಳೂರು ಈ 4 ಬೀಜಲ್ಲಿ ಮಾಡಬೇಕಂತ ಹೇಳಿದ ನಂತರಕ್ಕೆ ಹೇಳಿದ್ದಾರೆ. ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಾವು ಡಿಸ್ಕಸ್ ಮಾಡಿದೆ, HK ಮಾಡಿದ್ರು ಕೂಡ ಡಿಸ್ಕಸ್ ಮಾಡಿದೆ. ಈ ವಿಶೇಷವಾಗಿ ಜಿಲ್ಲೆಯಲ್ಲಿ ಟೂರಿಸಂಗೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಈಗಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚರ್ಚೆ ಮಾಡಿರ್ಬೋದು. ನಾವು ಕೂಡ ಸಾಮಾನ್ಯ ನಮ್ಮ ಟೂರಿಸಂ ಮಿನಿಸ್ಟರ್ ಚರ್ಚೆ ಮಾಡಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಈ ಭಾಗಕ್ಕೆ ನಮ್ಮ MLC ಫಂಡ್ಗಿಂತ ಇಲ್ಲ ನಮ್ಮ MLC ಫಂಡ್ ಈಗ ಯಾಕಂದ್ರೆ ನಮ್ಮದು ಲೋಕಲ್ ಬಾಡೀಸು ನಮ್ಮ 3 ಕಿಲೋಮೀಟರ್ ಬೇರೆ ಕೂಡ ಬರೋದಿಲ್ಲ. ಧಾರವಾಡ ಗದಗ ನಮ್ಮಲ್ಲಿ ಕೂಡ ಬರೋಲ್ಲ. ಬೇರೆ ಶಾಸಕರು ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬಟ್ MLC ಬೇಡ, ಟೂರಿಸಂ ಪಾಲಿಸಿಯಲ್ಲೇ ಈ ಜಿಲ್ಲೆಗೆ ಏನು ಹೆಚ್ಚು ಮಾಡಬೇಕು ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಡ್ತೀವಿ. ಬಹುಶಃ ಬಂದರೆ ಒಂದ್ಸಲ ಬಂದರೆ ಲಾ ಮಿನಿಸ್ಟರ್ ಕೂಡ ಚರ್ಚೆ ಮಾಡ್ತೀವಿ. ಸರ್ ಈಗ ಇಸ್ರೇಲ್ ಇರಾನ್ ಯುದ್ಧ ಆಗಿದಲ್ಲ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಮಧ್ಯೆ ಈಗ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ ರಾಜ್ಯದಲ್ಲಿ. ಈಗಾಗಲೇ ಅದು ನಾವು ಮತ್ತೆ ರಾಜಕೀಯ ಮಾಡ್ತೀವಿ ಅಂತ ಭಾವನೆ ಬರೋದಕ್ಕೆ ಸಮಸ್ಯೆ ಇದೆ. ಅದಕ್ಕೆ ಸಮಾಧಾನ ಆಗುತ್ತೆ. ಕೇಂದ್ರ ಸರ್ಕಾರ ಕೂಡ ಹೇಳಿದ್ದೆ, ನಮ್ಮ ರಾಜ್ಯ ಸರ್ಕಾರ ಮುನಿಯಪ್ಪವರು ಕೂಡ ಒಂದು 8 ದಿವಸ ಈ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ಬೋದು ಅಂತ ಇದೆ. ಅದು ಮಾಹಿತಿ ಪ್ರಕಾರ ಇದು ಶಿಪ್ ಬರೋಕ್ಕೆ ಅವಕಾಶ ಸಿಗುತ್ತಂತ ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ವಿಶ್ವಾಸ. ಸಾರಿ